ಬನ್ನಿ ಒಳಗೆ ಬನ್ನಿ, ಸುಧಾಮಣ್ಣ ನಿಮಗೆ ಸ್ವಾಗತ. ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರೋಣಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ದೂರದಿಂದ ದಣಿದು ಬಂದಿದ್ದೀಯಾ? ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅದೇನದು ಗೆಳೆಯ, ಈ ಗಂಟಿನಲ್ಲಿರುವುದೇನು? ನನ್ನ ಅತ್ತಿಗೆ ನನಗಾಗಿ ತಿನ್ನಲು ಏನನ್ನು ಕಳಿಸಿಕೊಟ್ಟಿರುವಂತಿದೆ, ಕೊಡು. ಓಹೋ, ಅವಲಕ್ಕಿ ನನಗೆ ಪ್ರಿಯವಾದದು, ತುಂಬ ರುಚಿಯಾಗಿದೆ. ರುಕ್ಮಿಣಿ, ನೀನು ತೆಗೆದುಕೋ. ಅವಲಕ್ಕಿ ತುಂಬಾ ರುಚಿಯಾಗಿದೆ. ಅತ್ತಿಗೆಗೆ ನನ್ನ ಧನ್ಯವಾದಗಳು ತಿಳಿಸಿ. ಸರಿ ಗೆಳೆಯ, ನೀನು ಈಗ ವಿಶ್ರಾಂತಿ ಮಾಡು. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ. ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕಾಗಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ. ನನಗೆ ತುರ್ತು ಕೆಲಸವಿದೆ, ಅದು ಮುಗಿಸಿದ ತಕ್ಷಣ ಬಂದು ಬಿಡುವೆ. ದೃಶ್ಯ 3. ಕೃಷ್ಣನ ಅರಮನೆ. ಸುಧಾಮನಿರುವ ಕೋಣೆ. ತೆರೆ ಸರಿದಾಗ. ಶ್ರೀಕೃಷ್ಣನಂತ ಮಿತ್ರನನ್ನು ಪಡೆದ ನಾನೇ ಧನ್ಯ. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರಲಿ. ಏನು ಯೋಚಿಸುತ್ತಿರುವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಉಂಟು ಮಾಡಿದೆ. ನನಗೆ ಗುರುಕುಲದ